ಗೈಸ್ ನೆಕ್ಸ್ಟ್ 24 hours ನಾನು ಹಾಕ್ತಿದ್ದೀನಿ ಝೊಮ್ಯಾಟೊ ರೈಡರ್. ಇವರೇ ನಮ್ಮ ಝೊಮ್ಯಾಟೊ ಪಾರ್ಟ್ನರ್. ಹೈಟ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಸ್ಟಿಲ್ ಓಕೆ. ಬ್ರೋ ರೆಡಿನಾ? ಡೈಲಿ ಮಾಡ್ತೀರಾ ಹಿಂಗೇನೆ? ಇವತ್ತು ನಾನು ಬರ್ತಿದ್ದೀನಿ, ಹೆಂಗೆ ಅನ್ಸುತ್ತೆ? ಸ್ವಲ್ಪ ಜೋಶ್ ಅನ್ಸುತ್ತೆ. ಝೊಮ್ಯಾಟೊ ಬಾಯಿಗೆ ಸ್ವಲ್ಪ ಊಟ ಮಾಡಿಲ್ಲ ಅನ್ಸುತ್ತೆ, ಮಧ್ಯಾಹ್ನ ಊಟ ಮಾಡ್ಸೋಣ, ಅವಾಗ ಸ್ವಲ್ಪ ಜೋಶ್ ಬರುತ್ತೆ ಜಾಸ್ತಿ. ಸ್ವಲ್ಪ ಫೇಸಿಗೆ ಕ್ರೀಮ್ ಹಚ್ಕೊಂಡಂಗಿದೆ, ಟ್ಯಾನ್ ಆಗಬಾರ್ದಂತ. ಗಾಯ್ಸ್ ನಾನೇನು ಹಚ್ಚಿಲ್ಲ, ನ್ಯಾಚುರಲ್ ಬ್ಯೂಟಿ. ಜೋರಾಗಿ ಮಳೆ ಬರ್ತಿತ್ತು. ನಮ್ಮ ಮೊದಲನೇ ಆರ್ಡರ್ನ ತಗೊಳಕ್ಕಂತ ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ಫೈನಲ್ಲಿ ಒಂದು ಆರ್ಡರ್ ಬಿತ್ತು. ರೈಡರ್ ನೆಸ್ಟಿಂದ 91 ರೂಪಾಯಿ ಬಿದ್ದಿದೆ, 15 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಆಕ್ಸೆಪ್ಟ್ ಮಾಡ್ಬಿಡಿ. ಮಾಡ್ಲಾ? ಮಾಡಿ ಗಾಯ್ಸ್. ಈಗ ನಮ್ಮ ಫಸ್ಟ್ ಆರ್ಡರ್ ಬಿದ್ದಿದೆ, ಸುಮಾರು ಒಂದು ಅರ್ಧ ಗಂಟೆ ಕಾಯ್ದಾದ್ಮೇಲೆ ಒಂದು ಆರ್ಡರ್ ಬಿದ್ದಿದೆ. ಆರ್ಡರ್ ಪಟಾಪಟ್ ಅಂತ ಆರ್ಡರ್ನ ಡೆಲಿವರಿ ಮಾಡ್ಬಿಡೋಣ ಬನ್ನಿ. ಲೆಟ್ಸ್ ಗೋ. ಈ ಆರ್ಡರ್ ಆಲ್ಮೋಸ್ಟ್ ಲೇಡೀಸ್ ಇಂದಂತೆ. ಏನ್ರ? ಹೌದು, ಲೇಡೀಸ್ ಇಂದ. ಗರ್ಲ್ಸ್ ಹಾಸ್ಟೆಲ್. ಹೆಂಗ್ ಗೊತ್ತಾಯ್ತು? ಹಾಸ್ಟೆಲ್ಗಾ? ಮೆಡಿಕಲ್ ಕಾಲೇಜು. ಗಾಯ್ಸ್ ಅಲ್ಲೇ ಹೋಗ್ತಾ ಹುಡುಗಿರ್ಗೂ ಸ್ವಲ್ಪ ಲೈನ್ ನೋಡಿ ಅಣ್ಣ. ಗರ್ಲ್ಸ್ ಹಾಸ್ಟೆಲಲ್ಲಿ ನಮ್ಮ ಮದುವೆ ಆಗಿದೆ ಬ್ರೋ. ಮದುವೆ ಆಗಿದೆಯಾ? ಬ್ಯಾಚುಲರ್ ಜೊತೆ ಬಂದ್ಮೇಲೆ ನೀವು ಮದುವೆ ಆಗಿಲ್ಲ ಅಂತಾನೆ ಲೆಕ್ಕ. ನಮ್ಮ ಮೊದಲನೇ ಆರ್ಡರ್ನ ಪಿಕ್ ಮಾಡಕ್ಕೆ ಸುಮಾರು ಅರ್ಧ ಕಿಲೋಮೀಟರ್ ಮಳೆಯಲ್ಲೇ ಟ್ರಾವೆಲ್ ಮಾಡಿ ಆರ್ಡರ್ ಪಿಕ್ ಮಾಡಕ್ ಬಂದು ತಲುಪಿದ್ದೆ. ನಾವು ಫಸ್ಟ್ನೇ ಆರ್ಡರ್ ತಗೊಳಕ್ಕೆ ರೈಡರ್ಸ್ ನೆಕ್ಸ್ಟ್ ಹತ್ರ ಬಂದಿದ್ದೀವಿ. ಈಗಲೂ ಸ್ಟಿಲ್ 1 ನಿಮಿಷ ಬಾಕಿ ಇದೆ. ಅಷ್ಟು ಟೈಮ್ ಆದ್ರೆ ಆರ್ಡರ್ ತಗೊಳ್ಬೇಕಲ್ವಾ, ಅದಕ್ಕೆ ಮುಂಚೆ ಆರ್ಡರ್ ತಗೊಳಂಗಿಲ್ಲ. ಮೆಡಿಕಲ್ ಕಾಲೇಜಿಗೆ ಹೋಗಿ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? 700 ಕಿಲೋಮೀಟರ್. ಗೈಸ್ ನಮಗೆ ಒಂದು ದೊಡ್ಡ ಆರ್ಡರ್ ಬಿದ್ದಿದೆ. ಇಲ್ಲಿಂದ 7.5-8 ಕಿಲೋಮೀಟರ್ ಹೋಗ್ಬೇಕಂತೆ. ಮೆಡಿಕಲ್ ಕಾಲೇಜ್ ನಾವಿರೋ ಜಾಗದಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಈ ಮಳೆಲಿ ಹೋಗೋದು ಸ್ವಲ್ಪ ಕಷ್ಟ ಇದೆ. ಬಟ್ ಸ್ಟಿಲ್ ಝೊಮ್ಯಾಟೊ ರೈಡರ್ಸ್ ಆಗಿರೋದ್ರಿಂದ 24 ಇವೆಲ್ಲ ಚಾಲೆಂಜ್ ತಗೊಂಡು ಮಾಡಲೇಬೇಕು. ಫಸ್ಟ್ ಆರ್ಡರ್ ರಿಸೀವ್ ಮಾಡ್ಕೊಳಕ್ ಬಂದಿದ್ದೀನಿ. ನಮ್ಮ ಮೊದಲನೇ ಆರ್ಡರ್ನ ಪಿಕ್ ಮಾಡಿ ಡೆಲಿವರಿ ಕೊಡಕ್ ಕೊಟ್ವಿ. ಬಟ್ ಹೆಂಗ್ ಆರ್ಡರ್ನ ಕೊಡೋದಂತ ಗೊತ್ತಿಲ್ದಲೆ ಅಣ್ಣಂಗೆ ಕೇಳಿದೆ. ಗೇಟ್ ಇದೆಯಲ್ಲ, ಗೇಟ್ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಫೋನ್ ಮಾಡಬೇಕು. ಅವ್ರು ಗೇಟ್ ಹತ್ರ ಬರ್ತಾರೆ, ಪಿಕ್ ಮಾಡ್ತಾರೆ. ಪಿಕ್ ಮಾಡ್ಬೇಕಾದ್ರೆ ಏನೇನ್ಬೇಕು? ಪೇ ಎಲ್ಲಾದ್ರೂ ಮಾಡಿಲ್ಲ ಅಂದ್ರೆ ಕ್ಯಾಶ್ ಕೊಡ್ತಾರೆ. ಎಷ್ಟಾಗಿರೋದು ನೋಡ್ಬೇಕು. ಅಲ್ಲಿ ಹೋದಾದ್ಮೇಲೆ ಗೊತ್ತಾಗುತ್ತೆ ಎಷ್ಟಾಗಿದೆ ಅಂತ ಕ್ಯಾಶ್. ಇಲ್ಲಿ ತೋರ್ಸಲ್ಲ ನಮಗೆ ಫೋನಲ್ಲಿ. ಅಲ್ಲಿ ಹೋದ್ಮೇಲೆ ಪಿಕಪ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ. ಆರ್ಡರ್ ಕೊಡೋಕೆ ಫಸ್ಟ್ ಆರ್ಡರ್ ಅಲ್ವಾ, ಇಸ್ಕೊಳಕ್ಕೂ ಭಯ ಆಯ್ತು. ಕೊಡ್ಬೇಕಾದ್ರೆ ಅದ್ಮೇಲೆ ಫಸ್ಟ್ ಆರ್ಡರ್ ನಮಗೆ ಬಿದ್ದಿರೋದ ಹುಡುಗಿ, ಹಂಗಾಗಿ ಸ್ವಲ್ಪ ಭಯ ಆಗ್ತಾ ಇದೆ. ಬಟ್ ಕೊಡ್ತೀನಿ ಆರ್ಡರ್. ಫಸ್ಟ್ ಆರ್ಡರ್ ಮೊದಲನೇ ಆರ್ಡರ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಜೋರಾಗಿ ಮಳೆ ಬರ್ತಿರೋದ್ರಿಂದ ರಸ್ತೆ ಪೂರ್ತಿ ಕೆರೆ ಆಗೋಗಿತ್ತು. 8 ಕಿಲೋಮೀಟರ್ ಕಷ್ಟಪಟ್ಟು ಕೊನೆಗೂ ನಮ್ಮ ಡೆಸ್ಟಿನೇಷನ್ ಬಂದು ಕಾಲ್ ಮಾಡಿದ್ವಿ. ಮೇಡಮ್ ಝೊಮ್ಯಾಟೊ. ಮಳೆ ಬರ್ತಿರೋದ್ರಿಂದ ಒಳಗ್ ಬರಕ್ ಕೇಳಿದ್ರು. ಸೆಕ್ಯೂರಿಟಿ ಹತ್ರ ಪರ್ಮಿಷನ್ ಕೇಳ್ಕೊಂಡು ಒಳಗ್ ಹೋಗೋಣ ಅನ್ನೋಕ್ ಮುಂಚೆನೆ ನೈ ಚೌಡ್ರೆ ಅಂದರ್ ಆಪ್ ಆಸಕ್ತಿ ಯಾಕೆ ವೆಯ್ಟ್ ಮಾಡಿ ಜೋರಾಗಿ ಮಳೆ ಬರ್ತಿರೋದ್ರಿಂದ ಬಿಡ್ದಲ್ಲೇ ಇರೋ ಕಾರಣದಿಂದ ಅಕ್ಕನ್ನೇ ನಾವಿರೋ ಲೊಕೇಶನ್ಗೆ ಕರೆಸ್ಕೊಂಡು ಆರ್ಡರ್ ಡೆಲಿವರಿ ಮಾಡಿ 2ನೇ ಆರ್ಡರ್ನ ಪಿಕ್ ಮಾಡ್ಬೇಕಂತ ಹೊರಟಿದ್ದೆ. ಕ್ಯಾಪ್ಟನ್ ದೊನ್ನೆ ಬಿರಿಯಾನಿ. 2ನೇ ಆರ್ಡರ್ನು ಪಿಕ್ ಮಾಡಿದೀವಿ. ಬಿರಿಯಾನಿ ಮತ್ತೆ ಕುಷ್ಕೈನ ಇದೆ. ಈಗ ಅದನ್ನ ಡೆಲಿವರಿ ಮಾಡ್ಬೇಕೀಗ. ಪಕ್ಕ ಈ ಆರ್ಡರ್ ಆದ್ಮೇಲೆ ನೆಕ್ಸ್ಟ್ ಆರ್ಡ್ರಿಗೆ ನಾನು ಪಕ್ಕ ಕೋಮ ಹೋಗಿರ್ತೀನಿ ಬ್ರೋ. ನೆನ್ಕೊಂಡು ನೋಡ್ತಿದ್ದೀನಲ್ಲ, ನಾಳೆ ಅಷ್ಟು ಪಕ್ಕ ಮಲ್ಕೊಳ್ಳೋದೆ. ಅಣ್ಣನ ಜೊತೆ ಮಾತಾಡ್ತಾ ಸೆಕೆಂಡ್ ಆರ್ಡರ್ ಡೆಸ್ಟಿನೇಷನ್ ಬಂದಿದೆ ಗೊತ್ತಾಗ್ಲಿಲ್ಲ. ನಮ್ಮ 2ನೇ ಆರ್ಡರ್ನು ಟಪ್ ಅಂತ ಡೆಲಿವರಿ ಕೊಟ್ಟು 5 ಸ್ಟಾರ್ ಕೊಡಿ ಅಂತೇಳಿ ಬಂದೆ. ಸೆಕೆಂಡ್ ಆರ್ಡರ್ ಡೆಲಿವರಿ ಆಗಿದೆ. ಆರ್ಡರ್ ಬಿದ್ದಿದೆ ಬ್ರೋ. ಈಗ ಥರ್ಡ್ಗೆ ಏನಾರು ಬಿದ್ದಿಲ್ಲ ಬ್ರೋ, ಹೋಗೋಣ ಬರ್ರಿ, ಬೀಳುತ್ತೀವಾಗ. 2ನೇ ಆರ್ಡರ್ನ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿದ್ರಿಂದ ಆಲ್ರೆಡಿ ನನ್ನ ಹೊಟ್ಟೆಲಿ ಕಿಚ ಅಂತಿತ್ತು. ಯಾವುದೇ ಆರ್ಡರ್ ಇಲ್ದಲೇ ಇರೋದ್ರಿಂದ ಅಣ್ಣನ ಹತ್ರ ಏನಾದ್ರು ತಿನ್ನೋಣ ಅಂತ ಕೇಳ್ದೆ ಅಷ್ಟೇ. ಊಟಕ್ಕೆ ಎಲ್ಲೋಗೋಣ? ಊಟಕ್ಕೆ ಎಲ್ಲಿ ಹೋಗೋದು ಬ್ರೋ? ನಾನು 4 ಗಂಟೆ ಬ್ರೋ ನನ್ನ ಊಟ. ನಾನು ಬೆಳಿಗ್ಗೆ ತಿಂಡಿ ತಿನ್ನೋದು 11 ಗಂಟೆ, ಮಧ್ಯಾಹ್ನ 4 ಗಂಟೆ ಊಟ, ಆಮೇಲೆ ಶಿಸ್ತ 1-2 ಅವರ್ ಮಲ್ಕೊಳ್ತೀನಿ. ಹೆಂಗೋ ಕನ್ವಿನ್ಸ್ ಮಾಡಿ ಊಟ ಮಾಡೋಣ ಅಂತ ಹೋಗ್ತಿರೋ ಟೈಮಲ್ಲಿ ನಮ್ಮ 3ನೇ ಆರ್ಡರ್ ಕೂಡ ಬಿದ್ದಿ ಊಟ ಕ್ಯಾನ್ಸಲ್ ಆಗಿ ಆರ್ಡರ್ ಡೆಲಿವರಿ ಕೊಡೋ ಕಡೆ ಗಮನ ಹರಿಸಿದ್ವಿ. ಈಗ 3ನೇ ಆರ್ಡರ್ ನಮಗೆ ಬಿದ್ದಿದೆ. ಈಗ ಆಕ್ಸೆಪ್ಟ್ ಮಾಡ್ತಿದ್ದೀವಿ ನೋಡಿ ಗೈಸ್. ಅಟ್ ಎ ಟೈಮ್ ಮತ್ತೊಂದು ಆರ್ಡರ್ ಬೀಳ್ತಾ ಇದೆ. ಡಬಲ್ ಆರ್ಡರ್ ಬರ್ತಾ ಇದೆ. ಅವಾಗಲೇ 1 ಬಿದ್ದಿತ್ತು. ಮಲ್ಟಿಪಲ್ ಆರ್ಡರ್ ಬಿದ್ದಿದ ತಕ್ಷಣ ಅಣ್ಣ ಅವರವರ ಮಲ್ಟಿಪಲ್ ಆರ್ಡರ್ ಅನುಭವನ ಒಂದೊಂದಾಗಿ ಹೇಳ್ತಾ ಬಂದ್ರು. ನಮಗೆ ಬ್ರೋ ಮಲ್ಟಿ ಆರ್ಡರ್ ಬಿದ್ದಾಗ ಇಲ್ಲೊಂದೆಲ್ಲೋ ಇರುತ್ತೆ, ಅಲ್ಲೇ ಒಂದು ಎಲ್ಲೆಲ್ಲೋ ದೂರದಲ್ಲಿ ಹತ್ರನಾದ್ರೂ ಇರಲ್ಲ, ತುಂಬಾ ದೂರ. ಈಗ ನೋಡಿ ಬೇಕಾದ್ರೆ ಆರ್ಡರ್ ಈ ಕಡೆನೇ ಇದೆ ಅನ್ಸುತ್ತಿದ್ದು. ಈ ಕಡೆ ಕೈಮರ ಡೈರೆಕ್ಷನ್ ವೇರಿಯೇಷನ್ ಕಷ್ಟ ಆಗ್ಬಿಡುತ್ತೆ ಬ್ರೋ. ಅವಾಗ ನಮಗೆ ಲಾಸ್ ಆಗುತ್ತೆ ಬ್ರೋ. ಪೆಟ್ರೋಲ್ ಅಲ್ಲಲ್ಲೇ ಸರಿ ಆಗ್ಬಿಡುತ್ತೆ, ಏನು ಉಳಿಯಲ್ಲ. ಹೆಂಗೋ ನಡೆಯುತ್ತೆ. ಈಗ ನೋಡಿ ಹೋಟೆಲ್ ಇಲ್ಲಿಂದ ತವೀಸ ಹೋಗಿ ಫಸ್ಟ್ ತವೀಸ ಇಸ್ಕೊಂಡು ಆಮೇಲೆ ಹೋಟೆಲ್ ತಾಜಿಗೆ ಹೋಗ್ಬೇಕು. ಅಲ್ಲಿ ಇಸ್ಕೊಂಡು ಇನ್ನೂ ಈ ಕಡೆನೇ ಬರಬೇಕು ವಾಪಸ್. ಫಸ್ಟು ಅಲ್ಲಿ ಹೋಟೆಲ್ ತಾಜಿಗೆ ಹೋಗಿ ಬಂದಿದ್ರೆ ಸರಿ ಆಗುತ್ತೆ. ಆ ಝೊಮ್ಯಾಟೊದವರು ಬರೀ ಎಡವಟ್ಟೆ ಮಾಡೋದು. ಎಲ್ಲ ಹುಡುಗರಿಗೆ ಹಂಗೆ ಮಾಡೋದು. ಕೆಲವು ಟೈಮ್ ಏನು ಮಾಡೋಂಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು
ಹೇಳ್ತಾ ಹೇಳ್ತಾ ಆರ್ಡರ್ ಪಿಕ್ ಮಾಡೋ ಲೊಕೇಶನ್ ಬಂತು. ಒಳಗೆ ಹೋಗ್ತಿದ್ದಂಗೆ ಈ ಮಹಾಪುರುಷ ಕ್ಯಾಮ್ರಾ ಮುಂದೆ ಬಂದ. ನನ್ನನ್ನು ವಿಡಿಯೋಲ್ ಬರಾಕ್ ತೋರಿಸಿ ಅಂದ್ರು. ಬಟ್ ನನ್ನ ಯೋಚನೆ ಅವರ ಮಾತಿನ ಮೇಲೆ ಇರಲಿಲ್ಲ, ಬದಲಾಗಿ ಅವರ ತಲೆ ಮೇಲಿತ್ತು. ಏನಿದು ಇಷ್ಟು ಚೆನ್ನಾಗಿ ಹೊಳಿತಿದ್ಯಲ್ಲ ಅಂತ ಕೇಳಿ ಇರ್ಲಿ ಅಂತೇಳಿ ಒಂದ್ಸರಿ ಟಚ್ ಮಾಡೇ ಬಿಟ್ಟೆ. ವಾವ್, ಸೋ ನೈಸ್ ಟು ಟಚ್. ಹಂಗೆ ಸೌರ್ತಾ ಕಿಸ್ ಮಾಡಕ್ ಟ್ರೈ ಮಾಡ್ದೆ. ಅಣ್ಣ ನಾಚ್ಕೊಂಡು ಕ್ಯಾಮ್ರಾ ಮುಂದೆ ಬೇಡ ಅಂದ್ರು. ಅಲ್ಲಿಗೆ ನಾವು ಅದನ್ನ ಬಿಟ್ಟು ನಮ್ಮ ಆರ್ಡರ್ನ ಪಿಕ್ ಮಾಡಿ ಡೆಲಿವರಿ ಕೊಡೋ ಕಡೆ ಹೊರಟ್ವಿ. ಟ್ರಾಫಿಕ್ ಮಾತ್ರ ತುಕ್ಕ ಬಟ್ಟೆ ಇದೆ. ಆರ್ಡರ್ ಕೊಡೋಕೆ ಡಿಲೇ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಡಿಲೇ ಏನಾದ್ರು ಆಗುತ್ತೆ ಆರ್ಡರ್ ಕೊಡೋಕ್ಕೆ? ಡಿಲೇ ಆಗಲ್ಲ ಬ್ರೋ, ಅಷ್ಟು ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸಲ್ಲೆಲ್ಲ ಕೊಡಲಿಲ್ಲ, ಡಿಲೇ ಕ್ಯಾನ್ಸಲ್ ಮಾಡಿ. ಮಳೆ ಬಂದಾಗಿಂದ ಒಂದು ಸಲ ಆದರೂ ಮಳೆ ಬಿಟ್ಟಿಲ್ಲ ಅಲ್ಲ, ಒಂದು ಸೆಕೆಂಡ್ ಆದರೂ ಬಿಟ್ಟಿತ್ತಾ? ಮಳೆ ಬಿಟ್ಟೇ ಇಲ್ಲ ಬಂದಾಗಿಂದ ಒಂದು ಸೆಕೆಂಡ್ ಬಿಟ್ಟಿಲ್ಲ. ಗೈಸ್, ಒಂದು ನಮಗೆ ಸಿಟಿಲಿ ಫಸ್ಟ್ನೇ ಆರ್ಡ್ರ್ ನಮಗೆ ಸಿಟಿಯಿಂದ ಹೊರಗಡೆ ಸಿಕ್ಕಿತ್ತು. ಅದಾದಮೇಲೆ ನಮಗೆ ಈಗ ಈ ಆರ್ಡ್ರ್ ನಮಗೆ ಸಿಟಿಯಿಂದ ಹೊರಗಡೆ ಬಂದು ಸಿಗ್ತಾ ಇದೆ. ಹಳ್ಳಿ ಸೈಡಲ್ಲಿ ಸಿಕ್ಕಿರೋ ಆರ್ಡ್ರ್ ಇದು. ಗೈಸ್, ಮತ್ತೊಂದು ಆರ್ಡ್ರ್ ಬೀಳ್ತದೆ. ನಾವು ಎಲ್ಲಿ ಗಾಡಿಯಿಂದ ಇಳಿತೀವೋ ಅವಾಗ ನಮಗೆ ಆರ್ಡ್ರೇ ಬೀಳಲ್ಲ. ಅವ್ರು ಆರ್ಡ್ರ್ ಮಾಡಿದ್ರೆ ಫಸ್ಟ್ ನಮಗೆ ಆರ್ಡ್ರ್ ಬಿದ್ದಿರೋದು. ಈ ಕಡೆ ಸೈಡಿಂದಾನೇ ಬಂದ್ವಲ್ಲ, ಅದಕ್ಕೆ ನಮಗೆ ಆರ್ಡ್ರ್ ಬಿದ್ದಿದ್ದು. ಬೇರೆಯವ್ರು ಯಾರು ಇದ್ದಿದ್ರೆ ಬೇರೆಯವ್ರಿಗೆ ಅದು ಆರ್ಡ್ರ್ ಇದು. ಬೇರೆಯವ್ರಿಗೆ ಬಿದ್ದಿರೋದು. ಹತ್ರ ಅಂದರೆ ನಾವೇ ಇದ್ವಲ್ಲ ಹತ್ರದಲ್ಲಿ, ಅವ್ರಿಗೆ ಆರ್ಡ್ರ್ ಮಾಡಿರ್ತಾರೆ ಕಸ್ಟಮರು. ಆರ್ಡ್ರು ಮಾಡಿದ್ದು ನಮಗೆ ಬಿದ್ದಿದೆ. ಇವಾಗ ಈ ಕಡೆ ಯಾರು ಇಲ್ವಲ್ಲ ಹುಡುಗರು, ಝೊಮ್ಯಾಟೊ ಹುಡುಗರು ಯಾರು ಬಂದಿಲ್ಲ, ನಾವೇ ಇದೀವಲ್ಲ, ನಮಗೆ ಬಿದ್ದಿತ್ತು. ಒಳ್ಳೆ ಆರ್ಡ್ರ್ ಅಲ್ಲ, 50 ರೂಪಾಯಿ ಆರ್ಡ್ರು, 2 ಕಿಲೋಮೀಟ್ರು. ಈ ಥರ ಡೈಲಿ ಬ್ರೋ ಒಂದೊಂದು ಆರ್ಡ್ರ್ 50 ರೂಪಾಯಿ ಸಿಗ್ಬಿಟ್ರೆ ಬೇರೆ ಕೆಲಸನೇ ಮಾಡೋದು ಬಿಡ. ಆರಾಮ್ ಇದೇ ಕೆಲಸ ಮಾಡ್ಕೊಂಡು ಡೈಲಿ ಆರ್ಡ್ರ್ ಬೀಳಲ್ಲ ಅಲ್ವಾ? ಡೈಲಿ ಈ ಥರ ಬೀಳಲ್ಲ ಬ್ರೋ. ಕೆಲವು ಟೈಮ್ ಆರ್ಡ್ರೇ ಇರಲ್ಲ, 20 ರೂಪಾಯಿ ಆರ್ಡ್ರ್ ಬೀಳ್ತಾನೆ ಇರುತ್ತೆ. ಒಳ್ಳೊಳ್ಳೆ ಆರ್ಡ್ರ್ ಸಿಗುತ್ತೆ. ಅದೇ ಡೈಲಿ ಬೀಳ್ತಾ ಹೋದ್ರೆ 20 ರೂಪಾಯಿ ಆರ್ಡ್ರ್ ಬಿಟ್ಟರೆ ಎಲ್ಲಿ ಲಾಭ ಆಗುತ್ತೆ? ಏನೂ ಆಗಲ್ಲ. ಪೆಟ್ರೋಲ್ ಅಲ್ಲೇ ಸರಿ ಆಗುತ್ತೆ, ಆರ್ಡ್ರ್ 20 ರೂಪಾಯಿ ಆರ್ಡ್ರ್ ಸರಿ ಆಗುತ್ತೆ. ಗೈಸ್, ಯಾರ್ಯಾರು ಝೊಮ್ಯಾಟೊಲ್ಲ ಆರ್ಡ್ರ್ ಮಾಡ್ಕೊಂಡು ತರ್ತೀರೋ ಅವರೆಲ್ಲ ನೀವು ಮಾಡಬೇಕಾಗಿರೋದು ಒಂದೇ, ಅವರಿಗೆ ನಿಮ್ಮ ಕೈಲಿ ಟಿಪ್ಸ್ ಆದಷ್ಟು 10 ರೂಪಾಯಿ 20 ರೂಪಾಯಿ ಆದರೆ ಒಂದು 50 ರೂಪಾಯಿನೇ ಕೊಟ್ಬಿಡಿ. ಏನಾಗಲ್ಲ ನಿಮ್ಮ ಹತ್ರ ದುಡ್ಡಿದ್ರೆ. ಏನಂತೀರಾ? ಏನು ಹೇಳೋದು ಬ್ರೋ, ಕೊಟ್ಟರೆ ನಮಗೆ ಒಳ್ಳೇದೇ ಅಲ್ವಾ? ನಾವು ಮಳೆ ಗಿಳೆ ಏನು ನೋಡ್ದಲ್ಲೇ ಓಡೋಗಿ ಕೊಡ್ತೀವಿ ಆರ್ಡ್ರ್ ಎಲ್ಲ ತಗೊಂಡು. ಬೆಳಗಿಂದ ಸಂಜೆವರೆಗೂ ಯಾವುದೇ ಊಟ ನೀರು ಕುಡಿದೆ ಜನಗಳ ಹೊಟ್ಟೆ ತುಂಬಿಸೋಕ್ಕೋಸ್ಕರ ನಾನ್ ಸ್ಟಾಪ್ ಝೊಮ್ಯಾಟೊ ಹೊಡಿತಿದ್ವಿ. ಹಾಗೆ ಮಳೆಯಿಂದ ಜಾಸ್ತಿ ದುಡ್ಡು ಬರ್ತಾ ಇತ್ತು. ನಿಮ್ದೇನಾ ಆರ್ಡ್ರ್? ನಿಮ್ದಾ? 354 ಆಗುತ್ತೆ. ಐಟಮ್ ನೆಕ್ಸ್ಟ್ ಆರ್ಡರ್ ಬೀಳ್ಬೇಕಾ? ನೆಕ್ಸ್ಟ್ ಆರ್ಡರ್ ಸಿಕ್ಕಿದೆ. ಒಂದು ತವಿಸ ರೆಸ್ಟೋರೆಂಟು ಮತ್ತು ಒಂದು ಹೋಟೆಲ್ ತಾಜು, 2ರಿಂದ ಬಿದ್ದಿದೆ. ಫಸ್ಟ್ ಐಟಮ್ ಬ್ರೋ ಅಲ್ಲಿ ಹೋಗಿ ನೋಡ್ಬೇಕು ಬ್ರೋ, ಇಲ್ಲಿ ತೋರ್ಸಲ್ಲ. ಅಲ್ಲಿ ಹೋಗಿ ತವಿಸ ಫಸ್ಟು. ಇಲ್ಲೇ ನಾವು ಈಗ ತಗೊಂಡ್ಬಂದ್ವಲ್ಲ. ನೆಕ್ಸ್ಟ್ ಆರ್ಡರ್ನ ರಿಸೀವ್ ಮಾಡೋಕ್ಕೆ ನಾವಿರೋ ಲೊಕೇಶನ್ ಇಂದ 2 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ರೆಸ್ಟೋರೆಂಟ್ ಮುಂದೆ ಬಂದ್ವಿ. ರೆಡಿ ಕೊಟ್ಟಿಲ್ಲ ಅವರು. ಮಟನ್ ಗೀ ರೋಸ್ಟ್ ರೆಡಿ ಆಗಿಲ್ವ? ಇನ್ನ ರೆಡಿಯಾಗಿ 4 ನಿಮಿಷ ಇದೆ. 4 ನಿಮಿಷ ಬರೋಷ್ಟು ನಾವು ಏನು ಮಾಡ್ತೀರಾ? ಅಷ್ಟು 4 ನಿಮಿಷ ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕೂರೋದಲ್ಲ. ಏನು ಮಾಡ್ತೀರಾ? ಇದಾದ್ರೂ ಪರವಾಗಿಲ್ಲ ಬ್ರೋ. ಕೆಲವು ಟೈಮ್ ಗಂಟೆ ಕಾಯ್ದಿದ್ದೀವಿ. ಗಂಟೆ ಕ್ಯಾನ್ಸಲ್ ಮಾಡಿ ಹೋಗಿದ್ದೀವಿ. ಬೆಳಗಿಂದ ನಾನ್ ಸ್ಟಾಪ್ ಡೆಲಿವರಿ ಮಾಡಿದ್ರಿಂದ ಅಣ್ಣ ಇಲ್ಲೇ ಕ್ಯಾಂಟೀನ್ಗೆ ಹೋಗಿ ಬರ್ತೀನಿ, ನೀವು ಆರ್ಡರ್ ತಗೊಬನ್ನಿ ಅಂತ ಕಳಿಸಿದ್ರು. ಆರ್ಡರ್ ನೆಕ್ಸ್ಟ್ ಆರ್ಡರ್ ಇಸ್ಕೊಬರ್ತೀನಿ ನೋಡಿ. ಇದು ಯಾವುದೋ ರೆಸ್ಟೋರೆಂಟ್ ಅನ್ಸುತ್ತೆ. ಒಳಗೋಗಿ ಕೇಳಿದಾಗ ಇನ್ನೇ 1-2 ನಿಮಿಷ ವೆಯ್ಟ್ ಮಾಡಿ ಅಂದ್ರು. ವೆಯ್ಟ್ ಮಾಡಿ 2 ನಿಮಿಷ ಹೋಗಿ 15 ನಿಮಿಷ ಆದ್ರೂ ಆರ್ಡರ್ ಬರ್ದಲ್ಲೇ ಇರೋ ಕಾರಣ ಅಣ್ಣನೇ ನಾವಿರೋ ಜಾಗಕ್ಕೆ ಬಂದ್ರು. ವೆಯ್ಟ್ ಮಾಡಕ್ ಹೇಳಿದ್ದಾರೆ, ಇಲ್ಲೇ ಇರುವಂತ. ಸುಮಾರು ಹೊತ್ತು ಕಾಯಿಸ್ತಾ ಇದಾರೆ, ಏನಕ್ಕಂತ ಐಡಿಯಾ ಇಲ್ಲ, ಆದ್ರೆ ಸಿಕ್ಕಾಪಟ್ಟೆ ಕಾಯಿಸ್ತಾ ಇದಾರೆ. ಸುಮಾರು ಒಂದು 20 ನಿಮಿಷ ಮೇಲೆ ಆಯ್ತು ನಾವು ಕಾಯ್ದಿಲ್ಲಿ. 25 ನಿಮಿಷ ಆದ್ಮೇಲೆ ಫೈನಲಿ ಮಟನ್ ಗೀ ರೋಸ್ಟ್ ಆರ್ಡರ್ ನಮ್ ಕೈ ಸೇರ್ತು. ನಾವ್ ಅಲ್ಲಿಂದ ಡೆಲಿವರಿ ಕೊಡಕ್ ಹೊರಟ್ವಿ. ಗೈಸ್, ಸಿಕ್ಕಾಪಟ್ಟೆ ಡಿಲೇ ಮಾಡ್ಬಿಟ್ರು ಅಲ್ಲಿ ಆ ರೆಸ್ಟೋರೆಂಟ್ ಅಲ್ಲಿ. ಒಳಗೋದಾಗ ಕಟ್ ಇದ್ರಲ್ಲಿ ಇಷ್ಟು ಬೇಗ ರೆಡಿ ಆಗಿದೆ ಅಂತ ಹೇಳಿದಷ್ಟು ಬೇಗ ರೆಡಿ ಆಗಿಲ್ಲ. ಸುಮಾರು ಲೇಟ್ ಆಯ್ತು ನಮಗೆ. ಒಂದು ಮಿನಿಮಮ್ ಅಂದ್ರೆ ಒಂದು 30 ಮಿನಿಟ್ಸ್ ಮೇಲೆ ನಾನು ಕಾಯ್ದಿದ್ದೀನಿ ಅನ್ಸುತ್ತೆ ಐಟಮ್ ಇಸ್ಕೊಂಡು ಹೋಗೋಕೆ. ನೆಕ್ಸ್ಟ್ ಆರ್ಡರ್ ನಮಗೆ ಇಸ್ಕೊಂಡಿದ್ದ ಆರ್ಡರ್ ಈಗ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ ಹೋಗಿ ಮೇಲೆ ಹತ್ತಿ ಕೊಡ್ಬೇಕು. 3rd ಫ್ಲೋರ್ 2nd ಫ್ಲೋರ್ ಯಾವ್ದು ಗೊತ್ತಿಲ್ಲ. ಆರ್ಡರ್ ನ ಡೆಲಿವರಿ ಕೊಡ್ಬೇಕಂದ್ರೆ ಯಾವ ಫ್ಲೋರ್ ಅಂತ ತಿಳ್ಕೊಬೇಕಾಗಿತ್ತು. ಹಾಗಾಗಿ ಕಾಲ್ ಮಾಡಿದ್ವಿ. ಅವರು ಫಸ್ಟ್ ಫ್ಲೋರ್ ಅಂದಿದ ತಕ್ಷಣ ಸ್ವಲ್ಪ ಡಿಲೇ ಮಾಡ್ತಾರೆ. ಫಸ್ಟ್ ಫ್ಲೋರ್ ಹೋಗಿ ಆರ್ಡರ್ ಡೆಲಿವರಿ ಕೊಟ್ಟು ಬೇರೆ ಲೊಕೇಶನ್ಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಈ ಚಿಕ್ಕ
ಚಿಕ್ಕಗೂಡಲ್ಲಿ ಆರ್ಡರ್ ಪಿಕ್ ಮಾಡ್ಬೇಕಾಗಿತ್ತು. ಝೊಮ್ಯಾಟೊ ಎಲ್ಲೆಲ್ಲ ಆರ್ಡರ್ ಕೊಟ್ಟು ಬಂದ್ವಿ, ಬಟ್ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಇಲ್ಲೇ ನೋಡಿದ್ವಿ ನೋಡಿ, ಅಲ್ಲಿ ಕಿಟಕಿಯಿಂದ ಇಸ್ಕೊಳ್ಳೋ ತರ. ಇದು ಸ್ವಲ್ಪ ವೇಡ್ ಕೂಡ ಅನ್ಸ್ತು. ಆದ್ರೂ ನಮ್ಮ ಆರ್ಡರ್ ನ ಪಿಕ್ ಮಾಡ್ಕೊಂಡು ಡೆಂಟಲ್ ಕ್ಲಿನಿಕ್ ಗೆ ಹ್ಯಾಪಿಯಿಂದ ಡೆಲಿವರಿ ಕೊಟ್ಟಿ ಬರ್ತಿದ್ದಂಗೆ ಅಮೌಂಟ್ ಕಮ್ಮಿ ಬಂದಿತ್ತು, ಯಾಕೆ ಅಂತ ಕೇಳಿದಾಗ ಅದೇ ಮಳೆ ನಿಲ್ತಲ್ಲ, ರೈನ್ ರಿಪೋರ್ಟ್ 15 ರೂಪಾಯಿ 18 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ನಲ್ಲ, ಇವಾಗ ಮಳೆ ನಿಂತಿದೆಲ್ಲ ಕೊಡ್ತಾನೆ ಇಲ್ವಾ? ಕೊಡತ್ತಿಲ್ಲ. ರೈನ್ ಬರ್ತಿದ್ದಕ್ಕೆ ನಮಗೆ ದುಡ್ಡು ಜಾಸ್ತಿ ಕೊಡ್ತಿದ್ರು, ಮಳೆ ನಿಂತಿದ್ದಕ್ಕೆ ದುಡ್ಡೇ ಕೊಡ್ತಿಲ್ಲ ನಮಗೆ, ಕಡಿಮೆ ಫುಲ್ 30 ರೂಪಾಯಿ ಕೊಡ್ತಿರೋ ಜಾಗದಲ್ಲಿ 15 ರೂಪಾಯಿ 20 ರೂಪಾಯಿ ಕೊಡ್ತಿದ್ದಾರೆ ಮಳೆ ನಿಂತೋಗಿರೋದ್ರಿಂದ. ಲೆಟ್ಸ್ ಗೋ ನೆಕ್ಸ್ಟ್ ಹೋಗೋಣ. ತಗೊಂಡಿರೋ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ಬೇಕಂತ ನೆಕ್ಸ್ಟ್ ಆರ್ಡರ್ ನ ಪಿಕ್ ಮಾಡಕ್ ಹೋಗ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಕ್ಯಾಮ್ರಾಮನ್ ಗೆ ಆಕ್ಸಿಡೆಂಟ್ ಆಗೋದು. ಅನಾಹುತ ದೊಡ್ಡದಾಗಿದ್ರಿಂದ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿ ಬಂತು. ವಿಡಿಯೋ ಅಲ್ಲಿ ನಿಲ್ಲಿಸ್ಬೇಕಾಯ್ತು. ಒಂದೇ ಸಮನೆ ಮಳೆ 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 ಅಂತ ಬಿಡ್ತಲ್ಲ, ಮೈಕೆಲ್ಲ ಹಾಳಾಗ್ತದೆ, ಫೋನ್ ಹಾಳಾಗ್ತದೆ, ಬಟ್ ಸ್ಟಿಲ್ ಕಂಟೆಂಟಿಗೋಸ್ಕರ ಎಲ್ಲ ಇಟ್ಕೊಂಡು ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆಲ್ಲ ನೋಡ್ತಿದ್ದೀರ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಕಂಟೆಂಟ್ಗಳಿಗೋಸ್ಕರ ಈ ತರ.